ಇನ್ನು ವೃಶ್ಚಿಕ ರಾಶಿಯ ಉಪಾಯಗಳು. ವೃಶ್ಚಿಕ ರಾಶಿಯವರು ಸರಳ ಮತ್ತು ಸುಲಭ ಉಪಾಯಗಳನ್ನು ಹೇಗೆ ಮಾಡ್ಬೋದು, ಹೇಗೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ತಿಳ್ಕೊಳ್ಳೋಣ. ಇವರು ತಂದೂರಿ ಸಿಹಿ ರೊಟ್ಟೆ. ತಂದೂರಿ ಅಂದರೆ ಏನಂದರೆ ಎಣ್ಣೆ ಹಾಕಿ ಮಾಡದೇ ಇರುವಂಥದ್ದು, ಅಂದರೆ ಸುಕ್ಕ ಅಂತ ಹೇಳ್ಬೋದು, ತಂದೂರಿ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಈಗ ಚಪಾತಿ ರೊಟ್ಟಿ ಏನೋ ಮಾಡ್ತಾ ಇದ್ದೀರಾ, ಎಣ್ಣೆಯನ್ನು ಹಾಕದೆ ಸುಟ್ಟರೆ ಸಾಕು. ಇಲ್ಲಿ ಸಿಹಿ ರೊಟ್ಟಿ ಅಂತ ಹೇಳಿರೋದ್ರಿಂದ ಚಪಾತಿ ಮಾಡ್ತಿದ್ದೀವಿ ಇಲ್ಲ ರೊಟ್ಟಿ ಮಾಡ್ತಾಯಿದ್ದೀವಿ, ಅದಕ್ಕೊಂಚೂರು ಸಕ್ಕರೆ ಹಾಕ್ಬಿಟ್ಟು ಹಿಟ್ಟನ್ನು ಕಲಸೋದು, ಅದನ್ನು ಮಾಡಿದ್ರೆ ಸಿಹಿ ರೊಟ್ಟಿ ಆಗುತ್ತೆ. ಇದನ್ನು ಬಡವರಿಗೆ ಕೊಟ್ಟರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಅರಳಿ ವೃಕ್ಷ ಇರ್ಬೋದು, ಕೀಕರ ವೃಕ್ಷ ಇರ್ಬೋದು, ಇವುಗಳನ್ನು ಮನೆ ಮುಂದೆ ಎಲ್ಲೋ ಬೆಳೆದಿದೆ ಅಂತ ಕಟ್ ಮಾಡಿ ಬಿಸಾಕೋದು, ಇಲ್ಲ ಎಲ್ಲೋ ಅಡ್ಡ ಇದೆ ಅಂತ ನಮ್ಮ ಮನೆ ಇದಕ್ಕೆ ಬಂದಿದೆ ಅಂತ ಕಟ್ ಮಾಡೋದು, ಈ ರೀತಿ ಮಾಡಬಾರ್ದು. ಆದ್ದರಿಂದ ಅಂಥ ಸಂದರ್ಭ ಬಂದರೆ ಬೇರೆ ಯಾರಿಗಾದರೂ ಹೇಳಿ, ಗೋರ್ಮೆಂಟಿಗೆ ಹೇಳಿ ಕಟ್ ಮಾಡಿಸಿ ಈ ರೀತಿ ಮಾಡ್ಬೋದು. ತಾವೇ ಸ್ವಯಂವಾಗಿ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಇವರು ತಂದೂರಿ ರೊಟ್ಟಿಯನ್ನು ಸೇವಿಸಬಾರ್ದು. ಅಂದರೆ ಎಣ್ಣೆ ಯೂಸ್ ಮಾಡದೆ ಮಾಡಿರುವಂಥ ರೊಟ್ಟಿ ಚಪಾತಿ ಈ ರೀತಿಯನ್ನು ಸೇವಿಸಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗುತ್ತೆ. ಇವ್ರು ಯಾರಿಂದನೂ ಫ್ರೀಯಾಗಿ ವಸ್ತುಗಳನ್ನು, ಯಾವುದೇ ರೀತಿಯ ವಸ್ತುಗಳನ್ನು ಪಡಿಬಾರ್ದು. ಇವರು ಅತ್ತಿಗೆ ಸೇವೆ ಮಾಡಬೇಕು. ಅಂದರೆ ಅತ್ತಿಗೆ ಮಾತೃ ಸಮಾನ ಅಂತ ಹೇಳ್ತೀವಿ. ಅತ್ತಿಗೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅತ್ತಿಗೆಯ ಸೇವೆ ಮಾಡೋದು. ಸೇವೆ ಅಂತಂದರೆ ಕೈಯೊತ್ತೋದು ಕಾಲೊತ್ತೋದು ಈ ರೀತಿ ನಾವು ತುಂಬ ಪುರಾಣ ಕಾಲಕ್ಕೆ ಹೋಗಿ ಅವೆಲ್ಲ ತಗೋಬಾರ್ದು. ಸೇವೆ ಅಂತ ಏನು ಅಂದರೆ, ಈಗ ಅತ್ತಿಗೆ ಏನೋ ಒಂದು ಕೆಲಸ ಹೇಳಿದ್ರೆ ಮಾಡಿಕೊಡೋದು ಸೇವೆನೇ, ಅವರೇನೋ ಹೇಳಿದ್ರೆ ಅದನ್ನು ಪಾಲಿಸೋದು ಸೇವೆನೇ. ಈ ರೀತಿ ನಮ್ಮ ಪ್ರಾಂತ್ಯ ದೇಶ ಕಾಲಕ್ಕೆ ಅನುಗುಣವಾಗಿ ನಾವೆಲ್ಲವನ್ನು ಕನ್ವರ್ಟ್ ಮಾಡ್ಕೋಬೇಕು. ಆಗ ಹೇಳಿದ್ದಾರೆ ಅಂತ ಅದನ್ನೇ ಮಾಡಿಕೊಂಡ್ರೆ ಈ ಕಾಲಕ್ಕೆ ಅದು ಒಂದು ಮೂಢನಂಬಿಕೆ ಅಂತ ಅನಿಸುತ್ತೆ, ಒಂಥರ ಅನ್ರಿಲೇಟೆಡ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವರ ಹಿರಿಯ ಸಹೋದರ ಇದ್ದರೆ, ಮನೆಯಲ್ಲಿ ಇವರಿಗೆ ಅಣ್ಣ ಇದ್ದರೆ ಅವನನ್ನು ಹೆಚ್ಚಾಗಿ ಬೈಯೋದು, ಅವಹೇಳನ ಮಾಡೋದು ಮಾಡಿದ್ರೆ ಇವ್ರಿಗೆ ಕೆಟ್ಟದಾಗಿ ಪರಿಣಮಿಸುತ್ತೆ. ಇವರು ಕೆಂಪು ಬಣ್ಣದ ವಸ್ತ್ರ ಉಪಯೋಗ ಮಾಡಿದ್ರೆ, ಅಂದರೆ ಹೆಚ್ಚು ಕೆಂಪು ಕಲರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇವರು ಮೃಗ ಮತ್ತು ಚಿಗರೆ ಅಂದರೆ ಜಿಂಕೆ ಥರ ಇರುತ್ತಲ್ಲ ಸಾಕಬೇಕು. ಇದು ಅಷ್ಟೇ, ಆಗಿನ ಕಾಲಕ್ಕೆ ನಾವೇನು ಹೇಳ್ತಾ ಇದ್ವಿ, ಪಶು ಧಾನ್ಯ ಸಮೃದ್ಧಿ ಎಲ್ಲ ನಿಮ್ಮ ಮನೇಲಿ ಇರಲಿ ಅಂತ ಹೇಳ್ತಾ ಇದ್ವಿ. ಅಂದರೆ ಪಶುಗಳನ್ನೆಲ್ಲ ಸಾಕ್ತಾಯಿದ್ರು ಅಂತ. ಈಗಿನ ಕಾಲಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಮತ್ತು ಹಾಲು ಕುದಿಸಿ ಸುಡುವಂತೆ ಇವ್ರ ಮನೆಯಲ್ಲಿ ಮಾಡಬಾರ್ದು. ಹಾಲು ಉಕ್ಕೋದು, ತುಂಬ ಸುಟ್ಟು ಅವ್ರಿಗೆ ಪಾತ್ರೆ ಇದಾಗೋದು, ಇಲ್ಲ ಅಂದರೆ ಹಾಲು ಸುಟ್ಟು ಕೆಟ್ಟ ವಾಸನೆ ಬರೋದು, ಈ ರೀತಿ ಹಾಲನ್ನು ಇವ್ರ ಮನೇಲಿ ಮಾಡಿದ್ರೆ ನೆಗೆಟಿವಿಟಿ ಹೆಚ್ಚಾಗುತ್ತೆ. ಪ್ರತ್ಯೇಕ 2 ಮಣ್ಣಿನ ಪಾತ್ರೆಯಲ್ಲಿ ಜೇನುತುಪ್ಪ ಒಂದು ಪಾತ್ರೆ, ಸಿಂಧೂರ ಒಂದು ಪಾತ್ರೆ ಹಾಕಿಬಿಟ್ಟು ಮನೆಯಲ್ಲಿ ಎಲ್ಲಾದರೂ ಇಟ್ಟರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಇವರು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ಕುಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಮಂಗಳವಾರ ಉಪವಾಸ ಮಾಡಿದ್ರೆ ಕೂಡ ಇವ್ರಿಗೆ ಬಹಳ ಒಳ್ಳೆಯದು. ಇಲ್ಲೂ ಕೂಡ ಉಪವಾಸ ಅಂದರೆ ಆರೋಗ್ಯ ಸಮಸ್ಯೆ ಇರೋರು, ಉಪವಾಸ ಮಾಡೋಕ್ಕೆ ಆಗದೇ ಇರೋರು ಮಾಡಬೇಕು ಅಂತಿಲ್ಲ. ಯಾಕಂದರೆ ಒಂದಲ್ಲ ಎಷ್ಟೊಂದು ರೆಮಿಡೀಸು ನಾನು ಹೇಳಿರೋದ್ರಿಂದ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡಬೇಕು. ಮತ್ತು ಆಂಜನೇಯನಿಗೆ ವಸ್ತ್ರ ಸಿಂಧೂರ ಆವಾಗವಾಗ ಕೊಡ್ತಾ ಇದ್ದರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಜೇನುತುಪ್ಪ ಸಿಂಧೂರ ಚನ್ನಂಗಿ ಬೇಳೆ ಇದನ್ನು ಹರಿಯೋ ನೀರ ಹತ್ರ ನೀವು ಹೋದಾಗ ಆ ನೀರಲ್ಲಿ ಬಿಟ್ಟರೆ ಒಳ್ಳೆಯದಾಗುತ್ತೆ. ಹಿರಿಯರ ಸೇವೆ ಮಾಡೋದು, ಮನೆಯಲ್ಲಿ ಯಾರಾದರೂ ಅಜ್ಜಿ ತಾತ ಅಪ್ಪ ಅಮ್ಮ ವಯಸ್ಸಾಗಿದ್ದರೆ, ಇನ್ಯಾರಾದರೂ ವಯಸ್ಸಾಗಿರೋರಿದ್ದರೆ ಅವರ ಸೇವೆ, ಅವ್ರಿಗೆ ನೀರು ಬೇಕಾ ಕೊಡೋದು, ಇಲ್ಲ ಅವ್ರಿಗೆ ಮಾತ್ರೆ ಏನಾದರೂ ಬೇಕಂದರೆ ತೆಕ್ಕೊಡೋದು, ಈ ರೀತಿ ಆ ಮನೆಗೆ ತಕ್ಕಂತೆ ಏನು ಕೆಲಸಗಳು ಬಂದಿರುತ್ತೆ ಅದನ್ನು ಮಾಡ್ತಾಯಿದ್ರೆ ಒಳ್ಳೆಯದು. ರಾತ್ರಿ ಇವರು ಮೃಗ ಚರ್ಮದ ಮೇಲೆ ಮಲಗಬೇಕು. ಇಲ್ಲೂ ಕೂಡ ಅಷ್ಟೇ, ಮೃಗ ಚರ್ಮ ಈಗ ಕಾನೂನಿಗೆ ಬಾಹಿರ ಅಂದಾಗ ನಾವು ಅದನ್ನು ತಗೋಬಾರ್ದು. ಎಷ್ಟೇ ಒಳ್ಳೆಯದು ಅಂತ ಹೇಳಿದ್ರು ನಾವು ಸಮಾಜದಲ್ಲಿ ಇದ್ದಾಗ ಕಾನೂನಿಗೆ ವಿರುದ್ಧವಾಗಿ ನಾವು ಯಾವುದೇ ಕಾಲಕ್ಕೂ ಹೋಗಬಾರ್ದು. ನನಗೆಷ್ಟೇ ಅದು ಒಳ್ಳೆಯದು ಅಂತ ಅನಿಸಿದ್ರೂ ಕೂಡ ಕಾನೂನಿಗೆ ವಿರುದ್ಧ ಏನಿದೆ ಅದನ್ನು ನಾವು ಯಾವತ್ತೂ ಮಾಡಬಾರ್ದು. ಶುದ್ಧ ಬೆಳ್ಳಿಯ ತಟ್ಟೆಯಲ್ಲಿ ಆಹಾರ ತಿಂದರೆ ಇವರಿಗೆ ಬಹಳ ಒಳ್ಳೆಯದು. ಇವರು ಮನೆಯಲ್ಲಿ ಕೆಂಪು ಬಣ್ಣವನ್ನು ಹೆಚ್ಚು ಯೂಸ್ ಮಾಡಿದ್ರೆ, ಕೆಂಪು ಬಣ್ಣದ ಸ್ಪೂನು, ಕೆಂಪು ಬಣ್ಣದ ಪೆನ್ ಯೂಸ್ ಮಾಡೋದು, ಕೆಂಪು ಬಣ್ಣದ ಮೊಬೈಲ್ಗೆ ಕವರ್ ಹಾಕ್ಸ್ಕೊಳ್ಳೋದು, ಈ ರೀತಿ ಎಲ್ಲೆಲ್ಲಿ ಸಾಧ್ಯನೋ ಕೆಂಪು ಬಣ್ಣನ ಹೆಚ್ಚಾಗಿ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಬೆಲ್ಲ ಸಕ್ಕರೆ ಮಿಕ್ಸ್ ಮಾಡೋದು, ಅಥವಾ ಕೆಂಪು ಸಕ್ಕರೆ ಕಲ್ ಸಕ್ಕರೆ ಅಂತಿರುತ್ತಲ್ಲ ಅದನ್ನು ಇರುವೆಗಳು ಏನಾದರೂ ಕಾಣಿಸಿದ್ರೆ ಅಲ್ಲಿ ಹಾಕಿದ್ರೆ ಕೂಡ ಇವ್ರಿಗೆ ಒಳ್ಳೆಯದಾಗುತ್ತೆ.
ಎಲ್ಲಾದರೂ ಹರಿಯೋ ನೀರ ಹತ್ರ ಹೋದಾಗ ಕೆಂಪು ಬಣ್ಣದ ಗುಲಾಬಿಯನ್ನು ನೀರಲ್ಲಿ ಹಾಕಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ದೇವಸ್ಥಾನದಲ್ಲಿ ಬೂಂದಿ ಇರ್ಬೋದು, ಲಾಡು ಇರ್ಬೋದು, ದೇವರಿಗೆ ನೈವೇದ್ಯ ಮಾಡಿಸ್ಬಿಟ್ಟು ಅಲ್ಲಿ ಬಂದಿರೋರಿಗೆಲ್ಲ ಪ್ರಸಾದವಾಗಿ ಕೊಟ್ಟರೆ ಇವ್ರ ಲೈಫಲ್ಲಿ ಒಂದು ಪಾಸಿಟಿವಿಟಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ. ಈ ಉಪಾಯಗಳು ಎಷ್ಟೊಂದು ಉಪಾಯಗಳನ್ನು ಹೇಳಿರ್ತೀನಲ್ವ, ಅದರಲ್ಲಿ ಯಾರಿಗೆ ಯಾವುದಾಗುತ್ತೋ ಒಂದು ಮಾಡಿ, ಎಲ್ಲ ಮಾಡಂಗಿದ್ರೆ ಮಾಡಿ, ಸಾಲ ಮಾಡಿ ಎಲ್ಲ ತೊಗೊಂಡು ಮಾಡೋಂಗಿಲ್ಲ. ಅವರಿಗೆ ಶಕ್ತಿ ಅನುಸಾರ, ಭಕ್ತಿ ಅನುಸಾರ ಯಾವುದಾಗುತ್ತೋ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಇದು ವೃಶ್ಚಿಕ ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು.